ಎಲ್ಲರಿಗೂ ನಮಸ್ಕಾರ. ಅದ್ವೈತ ಗುರುಕುಲಮಿಂದ ಈ ದಿನದ ಸುಭಾಷಿತ. ತ್ಯಜಂತಿ ಮಿತ್ರಾಣಿ ಧನೈರ್ವಿಹೀನಂ, ತ್ಯಜಂತಿ ಮಿತ್ರಾಣಿ ಧನೈರ್ವಿಹೀನಂ, ಪುತ್ರಶ್ಚ ಧಾರಶ್ಚ ಸುಹೃಜ್ಜನಾಶ್ಚ, ಪುತ್ರಶ್ಚ ಧಾರಶ್ಚ ಸುಹೃಜ್ಜನಾಶ್ಚ, ತಮರ್ಥವಂತಂ ಪುನರಾಶ್ರಯಂತಿ, ತಮರ್ಥವಂತಂ ಪುನರಾಶ್ರಯಂತಿ, ವಿತ್ತಂ ಹಿ ಲೋಕೆ ಪುರುಷಸ್ಯ ಬಂಧುಃ, ವಿತ್ತಂ ಹಿ ಲೋಕೆ ಪುರುಷಸ್ಯ ಬಂಧುಃ ಎಂದು ಇದು ಚಾಣಕ್ಯರ ನೀತಿ. ಚಾಣಕ್ಯರು ಲೋಕದ ನುಡಿ ಹೇಗಿರುತ್ತೆ ಅಂತೇಳಿ ತಿಳಿಸಿದ್ದಾರೆ. ಲೋಕದ ನುಡಿ ಹೇಗಿರುತ್ತಪ್ಪ ಅಂದರೆ, ತ್ಯಜಂತೆ ಮಿತ್ರಾಣಿ ಧನೈರ್ವಿಹೀನಂ, ಹಣವಿಲ್ಲದ ಮನುಷ್ಯನ ಸ್ನೇಹಿತರೂ ಬಿಟ್ಬಿಡ್ತಾರೆ. ಗಂಡ ಹೆಂಡತಿ ಪುತ್ರರು ಸ್ನೇಹಿತರು ಎಲ್ಲರೂ ಬಿಟ್ಟುಬಿಡ್ತಾರೆ. ಪುತ್ರಾಶ್ಚ ಧಾರಶ್ಚ ಸುಹೃಶ್ಚ ನಾಶ್ಚ, ಪುತ್ರರು ಬಿಟ್ಟು ಹೋಗ್ತಾರೆ, ಹೆಂಡತಿ ಮಕ್ಕಳು ಬಿಟ್ಟು ಹೋಗ್ತಾರೆ. ಆವದ್ರಿಂದ ನಾಶ ಆಗೋಗ್ತಾರೆ ಮನುಷ್ಯ. ಅದೇ ಮನುಷ್ಯ ಮತ್ತೆ ಶ್ರೀಮಂತನಾದಾಗ ಅವರೆಲ್ಲರೂ ಮತ್ತೆ ಹಿಂದಿರುಗಿ ಬರ್ತಾರೆ. ಅದೇ ಮನುಷ್ಯ ಶ್ರೀಮಂತನಾಗಿ ದುಡಿದ ಮೇಲೆ, ಶ್ರೀಮಂತನಾಗಿ ತನ್ನ ಹಣ ಸಂಪಾದನೆ ಎಲ್ಲವನ್ನು ಬಂದ ಮೇಲೆ ಎಲ್ಲರೂ ಸ್ನೇಹಿತರು, ಹೆಂಡತಿ ಮಕ್ಕಳು ಬರ್ತಾರೆ, ಸ್ನೇಹಿತರು ಬರ್ತಾರೆ, ಪುತ್ರರು ಬರ್ತಾರೆ, ಎಲ್ಲರೂ ಅವರಿಂದ ಬರ್ತಾರೆ. ಇದು ಜಗತ್ತಿನ ನಾಣ್ಣುಡಿ. ಆದ್ದರಿಂದ ಜಗತ್ತಿನ ನಿಜವಾದ ಬಂಧು ಯಾರಪ್ಪ ಅಂದರೆ ಸಂಪತ್ತು. ನಮ್ಮಲ್ಲಿ ಇರ್ತಕ್ಕಂಥ ಸಂಪತ್ತೇ ನಿಜವಾದಂಥ ಬಂಧು ಅಂತೇಳಿ ಚಾಣಕ್ಯರು ಈ ಮಾತಲ್ಲಿ ತಿಳಿಸ್ತಾರೆ. ಎಲ್ಲರೂ ಅದ್ವೈತ ಗುರುಕುಲಕ್ಕೆ ತಮ್ಮ ಕೈಲಾದ ಸಹಾಯ ನೀಡಬೇಕು ಅಂತ ಹೇಳ್ತಾ ಈ ದಿನದ ಸುಭಾಷಿತವನ್ನು ಮುಗಿಸ್ತಾ ಇದ್ದೀನಿ. ನಮಸ್ತೆ. ಜೈ ಶ್ರೀರಾಮ್.